ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದ ಮಹತ್ವದ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಹಾಗೂ ಅಟಲ್ ಪಿಂಚಣಿ ಯೋಜನೆಗಳು ಇಂದಿಗೆ 11 ವರ್ಷ ಪೂರೈಸಿವೆ. ಈ ಯೋಜನೆಗಳನ್ನು ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಆರ್ಥಿಕ ರಕ್ಷಣೆ ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ನಾಗರಿಕರು ನೋಂದಣಿಯಾಗಿದ್ದು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿಗೂ ಅಧಿಕ ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ 10,70,000ಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸಲಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1,84,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಮೌಲ್ಯದ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಆನ್ಲೈನ್ ಜನ್ ಸುರಕ್ಷಾ ಪೋರ್ಟಲ್ ಪ್ರಾರಂಭಿಸುವುದರಿಂದ ನಾಗರಿಕರು ಬ್ಯಾಂಕ್ ಶಾಖೆಗಳು ಅಥವಾ ಅಂಚೆ ಕಚೇರಿಗಳಿಗೆ ಭೇಟಿ ನೀಡದೆ ಅನುಕೂಲಕರವಾಗಿ ನೋಂದಾಯಿಸಿಕೊಳ್ಳಲು ಸಾಧ್ಯವಾಗಿರುವ ಬಗ್ಗೆಯೂ ಸಚಿವಾಲಯ ತಿಳಿಸಿದೆ. ಅಟಲ್ ಪಿಂಚಣಿ ಯೋಜನೆಯಲ್ಲಿ 70% 18 ರಿಂದ 30 ವರ್ಷ ವಯಸ್ಸಿನ ನಾಗರಿಕರು ನೋಂದಣಿಯಾಗಿದ್ದು, ಇದು ಮುಂಚಿತ ಹಣಕಾಸು ಯೋಜನೆ ಮತ್ತು ನಿವೃತ್ತಿ ಭದ್ರತೆ ಕುರಿತು ಹೆಚ್ಚುತ್ತಿರುವ ಜಾಗೃತಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಯೋಜನೆಗೆ 2025-26 ಆರ್ಥಿಕ ವರ್ಷದಲ್ಲಿ 1,35,00,000ಕ್ಕೂ ಹೆಚ್ಚು ಹೊಸ ನೋಂದಣಿಯಾಗಿದ್ದು, ಇದು ಒಂದೇ ವರ್ಷದಲ್ಲಿ ಕಂಡುಬಂದ ಅತ್ಯಧಿಕ ನೋಂದಣಿ ಸಂಖ್ಯೆಯಾಗಿದೆ.